ಪೊಲೀಸರು ಬಂದನ್ನು ಅದನ್ನೊಂದು ಹಾಸ್ಪಿಟಲ್ ಸಾಗಿಸಬೇಕು, ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆ ನಂತರ ಆ ತಾಲೂಕು ವ್ಯಾಪ್ತಿಯಾದ ತಾಲೂಕು ವ್ಯಾಪ್ತಿಯಲ್ಲಿ ಊತಬೇಕು. ಹೌದು ತಾನೆ? ಅದು ಕಾನೂನು ಪ್ರಕಾರವಾಗಿರೋದು. ಇದು ಯಾವುದೇ ಕಾರಣಕ್ಕೂ ಒಂದು FIR ಮಾಡಿಲ್ಲ, ಹಾಸ್ಪಿಟಲ್ ಬಾಡಿ ಎತ್ಕೊಂಡೋಗಿಲ್ಲ. ಅಲ್ಲೇ ಬಂದು ದೂರು ಕೊಟ್ಟು 1 ವಾರ ನಂತರ ಬಂದಿರೋದು, ಬಂದು ಅಲ್ಲೇ ಊತಾಕಿದ್ರು. ಅದು ಊತಾಕಿರೋದು ವಿಷಯ ಇದೆ. ಅದು ಊತ ಎಲ್ಲ ಮಾಹಿತಿ ನಾನು ನೋಡಿದ್ದೀನಿ. ಪೊಲೀಸಿಗೆ ತಿಳಿಸಿಲ್ಲ? ಪೊಲೀಸಿಗೆ ಆಗಲ್ಲ, ಅವತ್ತು ಆಗಲ್ಲ. ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ, ಅವತ್ತು ಆಗ್ತಾ ಇರಲ್ಲ. ಅದಕ್ಕೆ ಅವತ್ತು ಹೇಳಿಲ್ಲ. ಇವತ್ತು ಬಂತು ನನಗೆ ಟೈಮು, ಇವತ್ತು ಬಂತು. ಅದೊಂದು ಆಯ್ತು, ಒಂದು 15 ವರ್ಷ ಆಗಿದೆ, ಜಾಸ್ತಿ ಆಗಿದೆ. ಡೇಟ್ ಎಲ್ಲ ನೆನಪಿದೆ, ಎಲ್ಲವನ್ನ ಮಹಿಳೆದು ಸಣ್ಣವರು ಎಲ್ಲ ಗೊತ್ತು, ಎಲ್ಲ ಜಾಗ ಅದು ಗೊತ್ತಿಲ್ಲ. ವಯಸ್ಸಿನ ಅಂದಾಜು ಒಂದು 13-14 ಆ ಥರ ಇರ್ಬೋದು, ಅಷ್ಟೇ ಗೊತ್ತಿಲ್ಲ. ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ? ಅದಿಲ್ಲ, ಅದು ಅಲ್ಲಿಯೇ ಕೊಟ್ಟಿದ್ದೀನಿ. ಅವರ ತನಿಖೆ ಮಾಡ್ತಾರೆ, ಅವರ ಮುಖಾಂತರ ಮುಂದುವರಿಸ್ತಾರೆ. ಓಕೆ, ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರು ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದಾಗ ನೀವು ಸೃಷ್ಟಿಯಾದಂತ ಸಾಕ್ಷ್ಯ ಅನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸರಿ, ಅದು ಇವಾಗ ನಾಳೆ SIT ಅವರೇ ಕೊಡ್ತೇವೆ, SIT ಅವರು ತನಿಖೆ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ. ಅವತ್ತು ನಾನು ಸುಮ್ಮನೆ ಬಂದಿಲ್ಲ, ನಾನು ಒಬ್ಬನೇ ಬಂದಿಲ್ಲ, ಶಿಸ್ತಿ ಅಂತ ಬಂದಿಲ್ಲ, ದಾಖಲೆ ಸಮೇತ, ಸಾಕ್ಷಿ ಸಮೇತ, ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು. ನಾನು ಅವತ್ತು ನೋಡಿದೀನಿ, ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ. ಇಷ್ಟು ದಿನ ಆಗಿಲ್ಲ, ಇವತ್ತು ಅದು ಮಾಡ್ತಾ ಇದ್ದೀನಿ. ಅದೇ ಹೇಳಿದಿನಲ್ಲ, ಈ SIT ತಂಡ ಬಂದಕ್ಕೆ ಮಾತ್ರ ಇಲ್ಲ, ಕೊಡ್ಲಿಕ್ಕೆ ಆಗಲ್ಲ. ನಮಗೂ ಜೀವ ಭಯ ಇದೆ ಸರ್, ಇವತ್ತು ಧೈರ್ಯ ಇದೆ ಸರ್. ಇಷ್ಟು ವರ್ಷ ಏನು ಕೊಡಕ್ಕಾಗಿಲ್ಲ ಸರ್, ಇಷ್ಟು ವರ್ಷ ಯಾವ ಪ್ರಕರಣ ಸರ್ ಮುಂದೆ ಬಂದಿರೋದು? ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಪ್ರಕರಣ ತನಿಖೆ ಆಗಿ ಮುಂದೆ ಬಂದಿರೋದು? ನಿಮ್ಮ ಪ್ರಕಾರ ಏನಾಗ್ತಿದೆ? ಯಾವುದು ಏನಾಗ್ತಿದೆ? ಏನು ಕಂಪ್ಲೇಂಟ್ ಕೊಡಲ್ಲ? ಪೊಲೀಸ್